ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ವ್ಯಾಲ್ಯೂ ಅಮಾಂಗ್ ದ ಅಬ್ಸರ್ವೇಷನ್ ಆಫ್ ಮೋಸ್ಟ್ ರಿಪೀಟೆಡ್ ಸ್ಕೋರ್ ಆಫ್ ದ ಡಾಟಾ ಈಸ್. ಓಕೆ, ಮೋಸ್ಟ್ ರಿಪೀಟೆಡ್ ಸ್ಕೋರ್ ನ ಏನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಮೋಸ್ಟ್ ರಿಪೀಟೆಡ್ ಅಂದ್ರೆ ನಥಿಂಗ್ ಮೋಡ್ ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಮೀನ್ ಆಫ್ ದ ಫಾಲೋಯಿಂಗ್ ಸ್ಕೋರ್. ಓಕೆ, ಅವರೇ ಸ್ಕೋರ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಕೋರ್ ಏನಿದೆ 1 3 5 7. ಓಕೆ, ಇದ್ರದ್ದು ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಹೆಂಗೆ ಅಂದ್ರೆ ಇದಿಷ್ಟು ಟೋಟಲ್ ಎಷ್ಟಾಗುತ್ತೆ, ಟೋಟಲ್ ಬಂದ್ಬಿಟ್ಟು 1 + 3 4 4 + 5 9 9 + 7 ಎಷ್ಟಾಯ್ತು 16 ಆಯ್ತು. ಓಕೆ, ಈಗ ಎಷ್ಟು ಅಬ್ಸರ್ವೇಷನ್ ಇದೆ 1 2 3 4. ಓಕೆ, ಅದರಿಂದ ಡಿವೈಡ್ ಮಾಡ್ಬೇಕು. 4 4 1 ಜಾ 4 4 ಜಾ. ಸೊ ಮೀನ್ ಬಂದ್ಬಿಟ್ಟು ಎಷ್ಟು ಬಂತು 4 ಬಂತು. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ರಿಲೇಷನ್ ಅಮಾಂಗ್ ದ ಮೀನ್ ಮೋಡ್ ಅಂಡ್ ಮೀಡಿಯನ್ ಈಸ್. ಓಕೆ, ಸೊ ಇವ್ರ ಮೂವರ್ ಮಧ್ಯೆ ರಿಲೇಷನ್ ಏನು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಓಕೆ, ಇದು ಬಂದ್ಬಿಟ್ಟು ರಿಲೇಷನ್, ನಥಿಂಗ್ ಬಟ್ ಇದನ್ನ ಏನಂತ ಕರೀತಾರೆ, ಎಂಪಿರಿಕಲ್ ಫಾರ್ಮುಲಾ ಅಂತ ಕರೀತಾರೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟ್ರಲ್. ಓಕೆ, ಸೊ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟ್ರಲ್ ಕಂಡಿಡ್ಬೇಕಂದ್ರೆ ಯಾವ ತರ ಮಾಡ್ತೀವಿ ನಾವು, ಕ್ಲಾಸ್ ಇಂಟ್ರಲ್ದು ಓಕೆ ಮಿಡ್ ಪಾಯಿಂಟ್ ಕಂಡಿಡ್ಬೇಕಂತಂದ್ರೆ ಓಕೆ ನಾವು ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಬೈ 2 ಅಂತ ಯೂಸ್ ಮಾಡ್ತೀವಿ. ಹೌದಾ? ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಫಾರ್ಮುಲಾ ಯಾವ್ದಿದೆ ನೋಡಿ, ಇಲ್ಲಿದೆ ನೋಡಿ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಜಸ್ಟ್ ಉಲ್ಟಾ ಕೊಟ್ಟಿದ್ದಾರೆ. ಓಕೆ, ಇದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಓಕೆ, ಎರಡು ಒಂದೇ. ಓಕೆ, ಜಸ್ಟ್ ಉಲ್ಟಾ ಬರ್ದಿದ್ದಾರೆ. ಸೊ ಯಾವ್ದು ಕರೆಕ್ಟ್, ಆಪ್ಷನ್ ಸಿ ಬಂದ್ಬಿಟ್ಟು ಕರೆಕ್ಟ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ? ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ವಾಟ್ ಡಸ್ ಎಲ್ ರೆಪ್ರೆಸೆಂಟ್ ಇನ್ ದ ಫಾರ್ಮುಲಾ ಮೀಡಿಯನ್ ಇಸ್ ಈಕ್ವಲ್ ಟು. ಓಕೆ, ಮೀಡಿಯನ್ ಫಾರ್ಮುಲಾ ಕೊಟ್ಟಿದ್ದಾರೆ. ಮೀಡಿಯನ್ ಅಲ್ಲಿ ಎಲ್ ಅಂದ್ರೆ ಏನು? ಓಕೆ, ಸೊ ಮೀಡಿಯನ್ ಅಲ್ಲಿ ಎಲ್ ಅಂದ್ರೆ ನಥಿಂಗ್ ಬಟ್ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ ಅಂತ ಅರ್ಥ. ಓಕೆ, ಸೊ ನೀವು ಫುಲ್ ಆಗಿ ಬರಿಬೇಕು. ಎಲ್ ಅಂದ್ರೇನು, ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಓಕೆ, ಈಗ ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಕ್ಲಾಸ್ ಮಾರ್ಕ್ ಇನ್ ದ ಕ್ಲಾಸ್ ಇಂಟರ್ವಲ್ 10 to 25. ಓಕೆ, ಸೊ ಕ್ಲಾಸ್ ಮಾರ್ಕ್ ಫಾರ್ಮುಲಾ ಏನು, ಕ್ಲಾಸ್ ಮಾರ್ಕ್ ಅಂದ್ರೆ ಓಕೆ ಸೊ ನಥಿಂಗ್ ಬಟ್ ಫಾರ್ಮುಲಾ ಏನು, xi is equal to ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಲೋವರ್ ಲಿಮಿಟ್ ಏನು 10, ಅಪ್ಪರ್ ಲಿಮಿಟ್ 25 ಡಿವೈಡೆಡ್ ಬೈ 2. ಸೊ 10 + 25 ಏನಾಯ್ತು 35 ಆಯ್ತು. 35 ಬೈ 2. ಸೊ 35 ಅಲ್ಲಿ ಅರ್ಧ ಅಂದ್ರೆ ಎಷ್ಟಾಗುತ್ತೆ 17.5 ಆಗುತ್ತೆ. ಸೊ ಕ್ಲಾಸ್ ಮಾರ್ಕ್ ವ್ಯಾಲ್ಯೂ ಬಂದ್ಬಿಟ್ಟು ಏನು 17.5 ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಈಗ ಸೆವೆಂತ್ ಕ್ವಶನ್ ನೋಡೋಣ. ಓಕೆ, ಸೆವೆಂತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಆಫ್ ಗಿವನ್ ಡಾಟಾ ಬೈ ಸ್ಟೆಪ್ ಡಿವಿಯೇಷನ್ ಮೆಥಡ್ ಈಸ್. ಓಕೆ, ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್ ಗೆ ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಓಕೆ ಸಿಗ್ಮಾ ಎಫ್ಐ ಯುಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ಐ ಇಂಟು ಹೆಚ್. ಓಕೆ, ಸೊ ಇದು ಬಂದ್ಬಿಟ್ಟು ಸ್ಟೆಪ್ ಡಿವಿಯೇಷನ್ ಫಾರ್ಮುಲಾ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡ್ರಿ, ಇಲ್ಲಿ ನೀವು ನೋಡಿದ್ರೆ ಓಕೆ ಆಪ್ಷನ್ ಬಿ ಬಂದ್ಬಿಟ್ಟು ಕರೆಕ್ಟ್ ಇದೆ. ಓಕೆ, ಮೀನ್ ಅಂದ್ರೆ ಒಂದೇ, ನಥಿಂಗ್ ಬಟ್ ಮೀನ್ ಏನಂತ ಕರೀತಾರೆ, ಎಕ್ಸ್ ಬಾರ್ ಅಂತ ಕರೀತಾರೆ. ಸೊ ಇದು ಬಂದ್ಬಿಟ್ಟು ರೈಟ್ ಫಾರ್ಮುಲಾ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಫಾರ್ಮುಲಾ. ಓಕೆ, ಈಗ ಏಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಫಾರ್ ದ ಗ್ರೂಪ್ ಡಾಟಾ ಬೈ ಡೈರೆಕ್ಟ್ ಮೆಥಡ್ ಈಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು. ಸೊ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನು, ಮೀನ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ಐ ಎಕ್ಸ್ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ಐ. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಬಂದ್ಬಿಟ್ಟು ಎ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೀಡಿಯನ್ ಆಫ್ ದ ಸ್ಕೋರ್. ಓಕೆ, ಸ್ಕೋರ್ ಅವ್ರು ಕೊಟ್ಟಿದ್ದಾರೆ, ಅದ್ರದ್ದು ಮೀಡಿಯನ್ ಕಂಡಿಬೇಕು. ಓಕೆ,
ಸೊ ಮೀಡಿಯನ್ ಕಂಡುಹಿಡಿಬೇಕಂದ್ರೆ ನಾವೇನ್ ಬರಿಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಓಕೆ, ಆ ಸ್ಕೋರ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಓಕೆ, ಫಸ್ಟ್ ಅದನ್ನ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು 2, ಆಮೇಲೆ 4, ಆಮೇಲೆ 6, ಆಮೇಲೆ 7, ಆಮೇಲೆ 10. ಓಕೆ, ಈಗ ಮೀಡಿಯನ್ ಅಂದ್ರೆ ನಥಿಂಗ್ ಬಟ್ ಏನು, ಮೀಡಿಯನ್ ಅಂದ್ರೆ ಮಿಡಲ್ ನಂಬರ್. ಓಕೆ, ಸೊ ನಾವು ಮಿಡಲ್ ನಂಬರ್ ಕಂಡುಹಿಡಿಬೇಕು. ಸೊ ಹೆಂಗ್ ಕಂಡಿಬೇಕಂದ್ರೆ ಈ ಕಡೆ ಒಂದ್ ನಂಬರ್ ಕ್ಯಾನ್ಸಲ್ ಮಾಡ್ರಿ, ಈ ಕಡೆ ಒಂದ್ ನಂಬರ್ ಕ್ಯಾನ್ಸಲ್ ಮಾಡ್ರಿ, ಈ ಕಡೆ ಒಂದ್ ನಂಬರ್ ಕ್ಯಾನ್ಸಲ್ ಮಾಡ್ರಿ, ಈ ಕಡೆ ಒಂದ್ ನಂಬರ್ ಕ್ಯಾನ್ಸಲ್ ಮಾಡಿದಿರಿ. ಇದು ಉಳಿದಿದ್ದೇನು, ಮೀಡಿಯನ್. ಓಕೆ, ಸೊ ಮೀಡಿಯನ್ ಬಂದ್ಬಿಟ್ಟು ಏನು 6. ಓಕೆ, ಮಿಡಲ್ ನಂಬರ್ ಬಂದ್ಬಿಟ್ಟು 6. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಸ್ಕೋರ್. ಓಕೆ, ಸೊ ಮೋಡ್ ಅಂದ್ರೆ ನಥಿಂಗ್ ಬಟ್ ಏನು, ಮೋಸ್ಟ್ ರಿಪೀಟೆಡ್ ನಂಬರ್. ಓಕೆ, ಸೊ ಮೋಡ್ ಅಂದ್ರೆ ನಥಿಂಗ್ ಬಟ್ ಏನು, ಮೋಸ್ಟ್ ರಿಪೀಟೆಡ್ ನಂಬರ್. ಓಕೆ, ಸೊ ಈಗ ನೀವು ನೋಡಿದ್ರೆ ಈ ಸ್ಕೋರ್ ಅಲ್ಲಿ ಯಾವ್ದು ಜಾಸ್ತಿ ರಿಪೀಟ್ ಆಗಿದೆ ನೋಡ್ರಿ. ಓಕೆ, ಈಗ ನೀವು ನೋಡಿದ್ರೆ 4 ಒಂದೇ ಸರಿ ರಿಪೀಟ್ ಆಗಿದೆ. 5 ಬಂದ್ಬಿಟ್ಟು 2, 3, 4. ಓಕೆ, ಸೊ ಅದನ್ನ ಬರ್ಕೊಂತೀನಿ. 5 ಬಂದ್ಬಿಟ್ಟು 4 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, 6 ಬಂದ್ಬಿಟ್ಟು 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, 7 ಬಂದ್ಬಿಟ್ಟು 1, 2, 3. ಓಕೆ, 7 ಬಂದ್ಬಿಟ್ಟು 3 ಟೈಮ್ಸ್ ರಿಪೀಟ್ ಆಗಿದೆ. 5 ಮಾತ್ರ 1, 2, 3, 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಬಂದ್ಬಿಟ್ಟು ನಥಿಂಗ್ ಬಟ್ 5. ಓಕೆ, ಈಗ ಥರ್ಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಎಂಪಿರಿಕಲ್ ರಿಲೇಷನ್ ಬಿಟ್ವೀನ್ 3 ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್ ಅಂಡ್ ಮೋಡ್. ಓಕೆ, ಸೊ ನಥಿಂಗ್ ಬಿಟ್ ಅವ್ರು ಏನ್ ಕೇಳ್ತಾ ಇದಾರೆ, ಎಂಪಿರಿಕಲ್ ಫಾರ್ಮುಲಾ ಕೇಳ್ತಾ ಇದಾರೆ. ಸೊ ಅದು ಬಂದ್ಬಿಟ್ಟು ಏನು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಓಕೆ, ಇದು ಬಂದ್ಬಿಟ್ಟು ಎಂಪೆರಿಕಲ್ ಫಾರ್ಮುಲಾ. ಓಕೆನಾ, ಈಗ ಫೋರ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಡಾಟಾ ಇಫ್ ಮೀನ್ ಇಸ್ 25. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 25 ಕೊಟ್ಟಿದ್ದಾರೆ. ಆಮೇಲೆ ಮೀಡಿಯನ್ ಕೊಟ್ಟಿದ್ದಾರೆ. ಓಕೆ, ಸೊ ಮೀಡಿಯನ್ ಬಂದ್ಬಿಟ್ಟು 40 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ದೆನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಮೋಡ್. ಓಕೆ, ಸೊ ಮೋಡ್ ಕಂಡಿಬೇಕು. ಓಕೆ, ಅದನ್ನ ಹೆಂಗ್ ಕಂಡಿಡ್ಬೇಕಂದ್ರೆ ಎಂಪೆರಿಕಲ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಫಾರ್ಮುಲಾ ಏನು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ 3 ಮೀಡಿಯನ್ ಇದ್ದಲ್ಲೇನು 40 ಬರಿತೀನಿ, 2 ಇಂಟು ಮೀನ್ ಇದ್ದಲ್ಲೇನು 25 ಪ್ಲಸ್ ಮೋಡ್. ಓಕೆ, ಸೊ 43 ಜಾ 120, 25 2 ಜಾ 50 ಪ್ಲಸ್ ಮೋಡು. ಓಕೆ, ಈ ಪ್ಲಸ್ 50 ಆ ಕಡೆ ಹೋದ್ರೆ -50 ಆಯ್ತು, ಇಸ್ ಈಕ್ವಲ್ ಟು ಮೋಡು. 120 ಅಲ್ಲಿ 50 ಹೋದ್ರೇನು 70. ಓಕೆ, ಸೊ ನಮಗೆ ಮೋಡ್ ವ್ಯಾಲ್ಯೂ ಏನಂತ ಗೊತ್ತಾಯ್ತು, ಮೋಡ್ ವ್ಯಾಲ್ಯೂ ಬಂದ್ಬಿಟ್ಟು 70. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು. ಓಕೆ, ರೈಟ್ ದ ಮೀಡಿಯನ್ ಕ್ಲಾಸ್. ಓಕೆ, ಮೀಡಿಯನ್ ಕ್ಲಾಸ್ ಕಂಡಿಬೇಕು ಫಾರ್ ದ ಫಾಲೋಯಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಓಕೆ, ಅವರೇ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದರಲ್ಲಿ ಮೀಡಿಯನ್ ಕ್ಲಾಸ್ ಕಂಡಿಬೇಕು. ಓಕೆ, ಸೊ ಮೀಡಿಯನ್ ಕ್ಲಾಸ್ ಯಾವ ತರ ಕಂಡಿಬೇಕಂದ್ರೆ ಅವರು n ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ನಾವು n/2 ವ್ಯಾಲ್ಯೂ ಕಂಡಿಬೇಕು. n/2 ಏನಾಗುತ್ತೆ, 20/2, 2 1 ಜಾ 2 10 ಜಾ. ಸೊ n/2 ವ್ಯಾಲ್ಯೂ ಏನ್ ಬಂತು, 10 ಅಂತ ಬಂತು. ಈಗ ನೀವು ಈ ಕ್ಯುಮುಲೇಟಿವ್ ಟೇಬಲ್ ಅಲ್ಲಿ ಓಕೆ 10 ಕಿನ್ನ ಜಾಸ್ತಿ ಇರೋದು ನೋಡ್ಬೇಕು. ಓಕೆ, ಸೊ 10 ಕಿನ್ನ ಜಾಸ್ತಿ ಇರೋದು, ಆಮೇಲೆ ಇಮಿಡಿಯೇಟ್ ಆಗಿರೋದು. ಓಕೆ, 10 ಕಿನ್ನ ಜಾಸ್ತಿ ಇಮಿಡಿಯೇಟ್ ಆಗಿರೋದು ಅಂದ್ರೆ ನಥಿಂಗ್ ಬಟ್ ಏನು, ಇದೆ ಗ್ರೇಟರ್ ದೆನ್ n/2 ಇರೋದು ಇದೆ. ಓಕೆ, ಸೊ ಈ ಲೈನ್ ಆಗಿರೋ ಕ್ಲಾಸ್ ಇಂಟ್ರೋಲ್ ನ ಓಕೆ ನಾವೇನಂತ ಕರಿತೀವಿ, ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಮೀಡಿಯನ್ ಕ್ಲಾಸ್ ಬಂದ್ಬಿಟ್ಟು ಓಕೆ ಈಸ್ ಈಕ್ವಲ್ ಟು ಏನು 20 to 30. ಓಕೆ, ಇದು ಬಂದ್ಬಿಟ್ಟು ಮೀಡಿಯನ್ ಕ್ಲಾಸ್. ಓಕೆನಾ, ಸ್ಟಾಟಿಸ್ಟಿಕ್ಸ್ ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ ಮತ್ತೆ 3 ಮಾರ್ಕ್ ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ. ಓಕೆ, ಸೊ ದಟ್ ನಿಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಇಲ್ಲ ಅಪ್ಡೇಟ್ ಗೊತ್ತಾಗ್ತಿರ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.